ಯಲ್ಲಾಪುರ ಶಾಸಕರಿಂದ ಕಾರ್ಯಕರ್ತರಲ್ಲಿ ಗೊಂದಲ, ಕೂಡಲೇ ರಾಜೀನಾಮೆ ನೀಡಬೇಕು. ಪಟ್ಟಣದಲ್ಲಿ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಆಗ್ರಹ. ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಲ್ಲಾಪುರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ತಲಾಖ್ ಸಂಸ್ಕೃತಿಯನ್ನು ಅನುಸರಿಸುತ್ತಿದ್ದು, ಯಾರನ್ನು ಇಟ್ಟುಕೊಳ್ಳಬೇಕು, ಯಾರನ್ನು ಬಿಡಬೇಕು ಎಂಬುದನ್ನು ತಿಳಿಯದಾಗಿದ್ದಾರೆ. ಅತ್ತ ಕಾಂಗ್ರೆಸ್ ಹೋಗದೆ ಇತ್ತ ಬಿಜೆಪಿಯಲ್ಲಿಯೂ ಇರದೆ ಎರಡೂ ಪಕ್ಷಗಳಿಗೂ ಹಾಗೂ ಕಾರ್ಯಕರ್ತರಿಗೂ ಗೊಂದಲ ಮೂಡಿಸಿದ್ದು, ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಪಕ್ಷದ ಪರವಾಗಿ ಆಗ್ರಹಿಸುತ್ತೇನೆ ಎಂದರಲ್ಲದೆ, ಯಲ್ಲಾಪುರ ಮುಂಡಗೋಡ್ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ವ್ಯಕ್ತಿ ಆಧಾರಿತ ಚುನಾವಣೆ ಮಾಡುವ ಪ್ರಮೇಯ ಬರುವುದಿಲ್ಲ. ಸಂಘಟನೆಯನ್ನು ಬೆಳೆಸುವ ಉದ್ದೇಶದಿಂದ ಇರುವ ಕಾರ್ಯಕರ್ತರೆಲ್ಲ ಇನ್ನೂ ಪಕ್ಷದಲ್ಲಿಯೇ ಇದ್ದಾರೆ. ಅಧಿಕಾರವನ್ನು ಅರಸಿ ಬಂದವರೆಲ್ಲ ಪಕ್ಷದಿಂದ ಹೊರ ನಡೆದಿದ್ದಾರೆ. ಇನ್ನು ಮುಂದೆ ಎಲ್ಲ ಚುನಾವಣೆಯಲ್ಲೂ ಕಾರ್ಯಕರ್ತರು ಇದೇ ರೀತಿ ಕಾರ್ಯನಿರ್ವಹಿಸಿ ಯಾರೇ ಅಭ್ಯರ್ಥಿಯಾಗಿದ್ದರೂ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು. ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಮಾತನಾಡಿ, ದೇಶವನ್ನು ಕಟ್ಟಲು ಬಿಜೆಪಿಯ ಕೊಡುಗೆ ಅಪಾರ. ಇಂಥ ನಾಯಕತ್ವಕ್ಕೆ ಹಾಗೂ ಪಕ್ಷಕ್ಕೆ ಯಲ್ಲಾಪುರದ ಶಾಸಕರು ಮೋಸ ಮಾಡಿದ್ದಾರೆ. ಪಕ್ಷ ಅವರನ್ನು ಅತ್ಯಂತ ಗೌರವದಿಂದ ನೋಡಿಕೊಂಡಿದೆ. ಆದರೂ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂಬಂತೆ ಬಿಜೆಪಿ ಪಕ್ಷದ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಿರುವುದನ್ನು ಯಲ್ಲಾಪುರ ಮಂಡಲ ಖಂಡಿಸುತ್ತದೆ. ಅವರ ಹೊರತಾಗಿಯೂ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಮತದ ಅಂತರದಿಂದ ನಮ್ಮ ಅಭ್ಯರ್ಥಿ ಕಾಗೇರಿ ಅವರು ಜಯ ಸಾಧಿಸಿದ್ದಾರೆ. ಹಿಂದಿನ ಎಲ್ಲ ಚುನಾವಣೆಯನ್ನು ಕಾರ್ಯಕರ್ತರ ಆಧಾರದ ಮೇಲೆ ಗೆಲ್ಲುತ್ತಾ ಬಂದಿದ್ದು, ಮುಂದೆಯೂ ಗೆಲ್ಲುತ್ತೇವೆ ಎನ್ನುವ ವಿಶ್ವಾಸವಿದೆ. ಹೀಗಾಗಿ ಶಾಸಕರು ರಾಜೀನಾಮೆ ನೀಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಉಮೇಶ್ ಭಾಗವತ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ಯಾಮಿಲಿ ಪಾಟಣ್ಕರ್, ಸೋಮೇಶ್ವರ ನಾಯ್ಕ್, ಶ್ರೀನಿವಾಸ್ ಗಾಂವ್ಕರ್, ಪ್ರಧಾನ ಕಾರ್ಯದರ್ಶಿ ನಟರಾಜ್ ಗೌಡರ್, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ವೆಂಕಟರಮಣ ಬೆಳ್ಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಘವೇಂದ್ರ ಭಟ್, ನಾಗರಾಜ್, ಅರ್ಜುನ್ ಬೆಂಡಿಗೇರಿ, ರವಿ ದೇವಾಡಿಗ, ಬಜ್ಜು ಪಿಂಗಳೆ, ಗಣೇಶ್ ಹೆಗಡೆ ಇತರರು ಇದ್ದರು. ಆದ್ರದೆಲ್ಲೋ ಒಂದ್ ಕಡೆ ತಲಾಖ್ ಸಂಸ್ಕೃತಿ ಇದೆಯಲ್ಲ, ಅದು ಅವರಿಗೆ ಆವರಿಸ್ಕೊಂಡು ಬೀಳ್ತಂತ ಕಾಣ್ತದೆ. ಕಾಂಗ್ರೆಸ್ನಲ್ಲಿ ನಮಗೆಲ್ಲ ಗೊತ್ತು, ತಲಾಖ್ ಸಂಸ್ಕೃತಿಯ ಮತದಾರರು ಬಹಳ ಇರ್ತಾರೆ. ಅಲ್ಲಿಯ ಸಂಪರ್ಕದಲ್ಲಿರುವಂತ ನಮ್ಮ ಶಾಸಕರಿಗೆ ಯಾರನ್ನ ಇಟ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋ ವಿಚಾರ ಮಾಡುತ್ತ ಶಕ್ತಿ ಕಳ್ಕೊಂಡ್ರು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವೆಲ್ಲ ಶ್ರಮ ಪಟ್ಟು ಗೆಲ್ಲಿಸಿದಂತ ಶಾಸಕರು ಚುನಾವಣೆ ಬಂದಾಗ ಮಾಯ ಆಗ್ಬಿಟ್ರು. ನಾನೇನ್ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಅನ್ನೇ ಅಪ್ಕೊಳ್ಬೇಕು ಅಂತ ಆದ್ರೆ ಬಿಜೆಪಿಗೆ ಅವ್ರು ರಾಜೀನಾಮೆ ಕೊಡ್ಬೇಕು, ಅಥವಾ ಬಿಜೆಪಿ ಬೇಕು ಅಂತ ಆದ್ರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯಲ್ಲಿ ಕೆಲಸ ಮಾಡ್ಬೇಕು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದ್ರೆ ಕೇವಲ ನಮ್ಗಷ್ಟೇ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಅಂತ ಇರುಸು ಮುರುಸು. MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಲ್ಲಾಪುರ ಮುಂಡಗೋಡ್ ಬನವಾಸಿ ಕ್ಷೇತ್ರ ಏನಿದೆ, ಇದು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ. ಇಲ್ಲಿ ಯಾವ ವ್ಯಕ್ತಿಯನ್ನು ಆಧರಿಸಿ ನಾವು ಚುನಾವಣೆ ಮಾಡುವಂತ ಪ್ರಮೇಯ ಬರೋದೇ ಇಲ್ಲ. ಸಂಘಟನೆಯನ್ನ ಬೆಳೆಸಬೇಕು ಅನ್ನುವಂತ ಕಾರ್ಯಕರ್ತರು ನಾವೆಲ್ಲ ಇಲ್ಲಿ ಇದ್ದೀವಿ. ಅಧಿಕಾರ ಬೇಕು ಅಂತ ಕೆಲಸ ಮಾಡುವಂತ ಕಾರ್ಯಕರ್ತರು ಅವ್ರು ಇವ್ರು ಬಂದವರೆಲ್ಲ ವಾಪಸ್ ಇವತ್ತು ಹೋಗಿದ್ದಾರೆ. ಹೀಗಾಗಿ ಈಗ ಇನ್ನು ಮುಂದೆ ಈ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಿದೆ ಮತ್ತು ಆಗಿರ್ತದೆ. ಯಾವ ಕಾರಣಕ್ಕೂ ನಮ್ಮ ಎಲ್ಲ ಮತದಾರರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮುಂದಿನ ಎಲ್ಲಾ ಎಲೆಕ್ಷನ್ಗಳಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಇದೇ ಹುರುಪಿನಿಂದ, ಇದೇ ಉತ್ಸಾಹದಿಂದ ಚುನಾವಣೆಯನ್ನು ಮಾಡ್ತೇವೆ. ಮತ್ತೆ ಯಾರೇ ಅಭ್ಯರ್ಥಿ ಆಗಿರ್ಲಿ ಅವ್ರು ನಾವು ಗೆಲ್ಸ್ಕೊಂಡು ಬರ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ.